ಪ್ರಕರಣನೇ ನಾನು ನೋಡಿ ಮಾನ್ಯ ಸಮಾಜಾಧ್ಯಕ್ಷ ಸಂಸದೀಯ ಒಬ್ರು ಇರ್ತಾರೆ, ಆ ಹೆಡ್ ಮಾಸ್ಟರ್ ಕೊಡ್ಬೇಕು. ಸಮರ್ಪಕವಾಗಿಲ್ಲ ಅಂದ್ರೆ ನೀವು ಕೊಡ್ಬೇಕು, ಹೆಡ್ ಮಾಸ್ಟರ್ ಕೊಡ್ಬೇಕು. ಅದು ಪದ್ಧತಿ. ಯಾರ್ಯಾರು ಎಲ್ಲ ಕೊಡಕ್ ಹೋಗ್ತಾ ಇದ್ದಾರೆ, ಸಂತೆ ಆಗೋತದೆ ಅಧ್ಯಕ್ಷರೇ. ಈಗ ನೋಡಿ, ಮಂತ್ರಿಯಾಗಿದ್ದವರು ಮುನಿಯಪ್ಪನವರು ಉತ್ತರ ನಾವು ಸಪೋರ್ಟಿಂಗ್ ಆಗಿ ಉತ್ತರ ಕೊಡ್ಲೇ ಇಲ್ವಾ ಬೇರೆ ಮಂತ್ರಿ ಇದ್ದಾಗ? ನೋಡಿ, ಮಧ್ಯ ಮಾತಾಡಿದ್ದಾರೆ, ಕೊಡ್ತಾ ಇಲ್ಲ ಯಾರು, ಮಧ್ಯ ಮಾತಾಡಿದ್ದಾರೆ, ಇಷ್ಟು ಬಹಳ ಜನ ಮಾತಾಡಿದ್ದಾರೆ, ಉತ್ತರ ಕೊಡ್ತಾ ಇಲ್ಲ. ರೆವಿನ್ಯೂ ಮಿನಿಸ್ಟರ್ ಜಮೀನಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕೇಳ್ಬೇಕಾಗುತ್ತೆ, ಅವ್ರು ಕೂತ್ಕೊಂಡು ಕೇಳ್ಬೇಕಾಗುತ್ತೆ. ಅವ್ರು ಏನಾದ್ರು ಪೂರ್ತಿ ಕೊಟ್ಟಿದ್ದಾರಲ್ಲ. ಅಶೋಕ್ ಸರ್, ನಾನೇ ಉತ್ತರ ಇಲ್ಲ. ಈಗ ಒಂದ್ ನಿಮಿಷ ಅಶೋಕ್ ಸರ್ ಕೂತ್ಕೊಳ್ಳ. ಅಶೋಕ್ ಸರ್, ಈಗ ನೀವು ಕೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ. ಒಂದು ಪ್ರಶ್ನೆ ನೀವು ಕೇಳಿದ್ರಿ, 110 ಮನೆ ಮೈಸೂರಲ್ಲಿ ನೋಟಿಸ್ ಕೊಟ್ಟಿದಾರಂತ. ಅದನ್ನ ನಾನು ನಿಮ್ ಕಾಲದಲ್ಲಿ ಅಂದ್ರೆ ಅವ್ರ MLA ಅವರು ಇಲ್ಲ MLA ನಮ್ ಕಾಲದಲ್ಲಿ ಅಂತಾರೆ. ಅದು ಆಕ್ಟ್ ಬಂದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟರೆ ನೀವು ಹೇಳಿದಿರಾ, ಅದಕ್ಕಿಂತ ಮುಂಚೆ ಆ ಆಕ್ಟ್ ಹಿನ್ನೆಲೆಯಲ್ಲಿ ನೋಟಿಸ್ ಸರ್ ಮಾಡಿದ್ವಿ ಅಂತ ಹೇಳಿ. ಆ ಹಿನ್ನೆಲೆ ಆಯ್ತು, ನಾವೇ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ನಾವೇ ಕೊಟ್ಟಿದ್ದೀವಿ ಅಂತ ಹೇಳಿ ನೀವ್ ಹೇಳ್ತಾರ ಹೇಳಿದ್ ನಾನು. ಅದಕ್ಕಿಂತ ಮುಂಚೆ ಏನಂದ್ರೆ ನೀವು ಇಲ್ಲ ನಾನು ನೋಡಿಲ್ಲ, ಅದು ನೋಡ್ಬೇಕದು. ನನ್ ಗೊತ್ತಿದ್ದಾಗ ಮಾಹಿತಿ ಇದ್ದಾಗ ನೀವು ನಿಮ್ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ನೋಟಿಸ್ ಕೊಟ್ಟಿದ್ದೆ ಅಂತ ಇದೆ. ಅದಕ್ಕಿಂತ ಮುಂಚೆ ನೀವೇನಂದ್ರಿ, ಈ ಆಕ್ಟ್ ತಂದಿರೋದ್ ಹಿನ್ನೆಲೆ ನೋಟಿಸ್ ಮಾಡಿದ್ವಿ ಅಂತ ತಾವ್ ಹೇಳಿದೀರಾ. ಈಗ ನಾನ್ ನೋಟಿಸ್ ಕೊಟ್ಟರು ಒಂದೇ, ನೀವು ಕೊಟ್ಟಿಸ್ ಒಂದೇ. ಆ ಆಕ್ಟ್ ದಿಂದ ನೋಟಿಸ್ ಕೊಟ್ಟಿದೀವಿ, ಅದು ಅಂತ ಕೇಳಿದಿರಾ. ಯಾವ್ದೋ ಒಂದು ಸ್ಕೂಲ್ ಕಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದಿರ್ತಾವ. ಆ ಸ್ಕೂಲ್ ಅದು ನನ್ ಬಂದಿರೋದ್ ಮಾಹಿತಿಯಲ್ಲಿ ಅದು ಒಗ್ಬೋರ್ಡ್ ಆಸ್ತಿನೇ ಅಂತ, ಅದಕ್ಕಂತ ನೋಟಿಸ್ ಕೊಟ್ಟಿದ್ದಾರೆ. ಅದ್ ಬನ್ನಿ, ನಾನು ನೀನ್ ಕೂತ್ಕೊಳ್ಳುವ, ಚರ್ಚೆ ಮಾಡುವ. ಹಂಗೇನಾದ್ರು ಒಗ್ಬೋರ್ದಿಲ್ಲ ಅಂದ್ರೆ ನಾನು ಬಿಡಕ್ ಸಿದ್ಧ. ಯಾರ್ದನ ಇರ್ಲಿ, ಬಿಡಕ್ ಸಿದ್ಧ ಅಂತ ಇದಿಲ್ಲ ನಾನು ಬಿಡಕ್ ಸಿದ್ಧ ಅಂತ ಇದಿಲ್ಲ. ಅದ್ ನನ್ ಬಂದಿರ. ಈಗ ನೋಟಿಸ್ ಯಾರ್ದನ ಆಸ್ತಿಗೆ, ನಿಮ್ಮ ಆಸ್ತಿಗೆ ನಾನು ತಗೊಳಕ್ ಸಾಧ್ಯನಾ? ಯಾರ್ದನ ನೀವು ರೆವೆನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀರಾ? ಒಂದ್ ನಿಮಿಷ ಇರಿ ಸರ್, ನೀವು ರೆವೆನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀರಾ? ಯಾರ್ದನ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯನಾ? ಯಾರನ್ನ ಆಸ್ತಿ ಯಾರನ್ನ ಕೊಡೋಳಕ್ ಸಾಧ್ಯನಾ? ಈಗ ಅಧಿಕಾರಿಗಳು ಮಂತ್ರಿ ಸೂಚನೆ ಕೊಟ್ಟ ತಕ್ಷಣ ಮಂತ್ರಿಗಳು ನೋಟಿಸ್ ಕೊಡ್ತಾರಾ? ನೋಟಿಸ್ ಇಲ್ಲ. ನೀವು ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ, ಅಲ್ಲ ಮಂತ್ರಿ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ? ಈಗ ಒಂದ್ ಸೆಕೆಂಡ್, ಈಗ ನಮ್ಮ ಅಪೋಸಿಷನ್ ನಾನೇ ಕಂಪ್ಲೀಟ್ ಮಾಡ್ತೀನಿ. ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಒಂದು ಲಾಸ್ಟ್ ಮೇಲಿದಾಗ, ವಿಶ್ವೇಶ್ವರಯ್ಯ ಕಲ್ತಂದು ಶಾಲೆ ಇದೆ, ಸರ್ಕಾರಿ ಶಾಲೆ, 110 ವರ್ಷಗಳಿಂದ ಇದ್ದು. ಅಲ್ಲಿ ಇವತ್ತೊಂದು ಸಣ್ಣ ಒಂದು ಡಿಸ್ಪ್ಯೂಟ್ ಇದೆ ಇದಕ್ಕೆ, ಆ ವಿಚಾರಕ್ಕೆ. ಅದು ನೀವು ಅವ್ರು ಕರೆದು ಅವತ್ತಿಂದ ಸ್ಕೂಲ್ ವರ್ಸ್ ದಾವೂದ್ ಶಾ ದರ್ಗಾ ಅಂತ ಇದೆ. ಓಕೆ, ಇವತ್ತಿಂದ ಅವತ್ತಿಂದ ಒಗ್ಬೋರ್ಡಲ್ಲಿ ಇದೆ ಆಸ್ತಿ, ಒಗ್ಬೋರ್ಡಲ್ಲಿ ಗೆಜೆಟ್ ಆಗಿದೆ, ಒಗ್ಬೋರ್ಡಲ್ಲಿ ಗೆಜೆಟ್ ಆಗಿದೆ. ನೋಟಿಸ್ ಸರ್ವ್ ಮಾಡಿದ್ದಾರೆ. ಓಕೆ, ನೋಟಿಸ್ ಸರ್ವ್ ಮಾಡಿದ್ದಾರೆ. ಯಾವ್ದೋ ನಾವು ಬಿಡಕ ಈಗ ಬೋರ್ಡಿಂದ ನಮಗೂ ಗೊತ್ತಿಲ್ಲ. ಓದಿದ ಸ್ಕೂಲ್ನೇ ಒಪ್ಪಿಕೊಳ್ಳಿ ಡಿಕ್ಲೇರ್ ಮಾಡ್ಬಿಟ್ರಲ್ಲ, ಹೇಳಿ ಸರ್. ಯಾವ ಆಸ್ತಿ ಅಶೋಕ್ ಸರ್, ಇದು ಈಗ ತಮ್ಮ ಸರ್ಕಾರ ಇರುವಾಗ ತಮ್ಗೆ ಅರ್ಥ ಆಗ್ಲಿಲ್ವಾ ಇದು? ಅಧ್ಯಕ್ಷ, ಇಲ್ಲಿ ಮೂಲ ಪ್ರಶ್ನೆ ಇರೋದೇ ಅದು. ಅದೇ ಈಗ ಸರ್, ನಾನು ಸುಮ್ಮನೆ ಕೂತೀನಿ. ಕ್ಲಾರಿಫಿಕೇಶನ್, ಎರಡೆರಡು ಕ್ಲಾರಿಫಿಕೇಶನ್ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ತಮಗೆ ನಾನು ತಾವು ಸರ್ಕಾರದ ಹಕ್ಕನ್ನ ರಕ್ಷಣೆ ಮಾಡುವುದು ತಮ್ಮ ಕರ್ತವ್ಯ. ದ ಗವರ್ಮೆಂಟ್ ಇಸ್ ಆನ್ಸರಬಲ್ ಟು ದ ಹೌಸ್. ರೂಲ್ಸ್ ಪ್ರಕಾರ ಮಿನಿಸ್ಟರ್ ಮಾಡಬೇಕು. ಯಾವುದು ಗೌರ್ಮೆಂಟ್ ಮುಖ್ಯಮಂತ್ರಿ ಮಾತಾಡಬೇಕು. ಆಮೇಲೆ ಯಾವ ರೂಲ್ಸ್ ಮುಖ್ಯಮಂತ್ರಿ ನೋಟಿಸ್ ಕೊಟ್ಟಿದ್ದಾರೆ. ಕನ್ಸರ್ನ್ ಮಿನಿಸ್ಟರ್ ಅವ್ರು ಆಗಲ್ಲ ಅಂದ್ರೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಅದು ಬಿಟ್ಟು ಎಲ್ಲ ಮಿನಿಸ್ಟರ್ ಕೊಡೋಕ್ಕಾಗಲ್ಲ ಕ್ಲಾರಿಫಿಕೇಶನ್. ಯಾರಿಗೆ ಕೊಟ್ಟಿರೋ ನೋಟಿಸ್?